ಮೈದಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ರಾಯ, ಕುತ್ತಿಗೆಗೆ ಹಗ್ಗ ಬೀಳ ಹೊತ್ತಿನಾಗು ಎದೆ ನಡಗದ ಹಾಂಗೆ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ನಮಸ್ಕಾರ ರೀ. ನಮ್ಮ ಬಳಗಕ್ಕೆ ಇವತ್ತು ನಾನು ನಿಮಗೆ ತೋರ್ಸಾಕೊಂಟಿರೋ ಪ್ಲೇಸ್ ಯಾವುದಂದ್ರೆ, ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ವೀರ ಯೋಧ ಆದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜನ್ಮಭೂಮಿ ಸಂಗೊಳ್ಳಿ. ವೆಲ್ಕಮ್ ಟು ಸಂಗೊಳ್ಳಿ. ಗಂಡು ಮೆಟ್ಟಿದ ನಾಡು, ಸಹ್ಯಾದ್ರಿ ಬೆಟ್ಟಗಳಿಂದ ತುಂಬಿ ಹರಿಯುತ್ತಿರುವ ಮಲಪ್ರಭಾ ನದಿಯ ದಡದಲ್ಲಿರುವುದೇ ವೀರಭೂಮಿ ಸಂಗೊಳ್ಳಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಶೌರ್ಯ ಭೂಮಿ ನೋಡ್ಲಾಕ ಬರೀ 100 ರೂಪಾಯಿ ಟಿಕೆಟ್ ಐತಿ ಒಬ್ಬರಿಗೆ. ಸಣ್ಣ ಮಕ್ಕಳಿಗೆ 50 ರೂಪಾಯಿ ಐತಿ, ದೊಡ್ಡವರಿಗೆ 100 ರೂಪಾಯಿ ಐತಿ ನೋಡ್ರಿ. ಗಂಡು ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು, ಗಂಡು ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು. ಗಂಡು ಮಾಡದ ಗಂಡು ಬಂಡಾಯವೆದ್ದಿದೆ ನೋಡು, ಕಾಡು ಬೇಡನು ಮರೆದು ಕಟ್ಟುಪಾಡನು ಮುರಿದು ಫಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು. ಸಿನಿಮಾ ಸ್ಟೈಲ್ನಲ್ಲಿ ತಲೆ ಕೂದಲನ್ನು ಹಿಡಿದು ಸಂಗೊಳ್ಳಿ ಊರಿನಲ್ಲಿ ವಂಶಪಾರಕ ವಾಲಿಕಾರ ವೃತ್ತಿಯನ್ನು ಮಾಡುತ್ತಿರುವ ದೇಶನಿಷ್ಠೆ ಮತ್ತು ದೇಶಭಕ್ತಿ ಕುಟುಂಬದಲ್ಲಿ ಭರಮಪ್ಪ ಮತ್ತು ತಾಯಿ ಕೆಂಚವ್ವನ ಹೊಟ್ಟೆಯಲ್ಲಿ 2ನೇ ಮಗನಾಗಿ ಹುಟ್ಟಿದ್ದೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಆಗಸ್ಟ್ 15, 1798ರಲ್ಲಿ ಜನಿಸಿದ್ದಾರೆ. ಇದು ರೋಗಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸುತ್ತಿರುವುದು. ಹಿಂಗೆ ಹೋದರೆ ಇದು ವೀರಪ್ಪ ದೇಸಾಯಿಯವರ ಅರಮನೆ. ಇದೇನು ಈಗ ನೋಡ್ತಾ ಇದ್ದೀರಲ್ರಿ, ಇದು ಕ್ರಿಸ್ತಶಕೆ 1778ರಲ್ಲಿ ಗೋಕಾಕ್ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ಚಿನ್ಗಿ ಕೊಳವಾಡ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣ ಅಜ್ಜ ರೋಗಪ್ಪ ತೋರಿದ ಶೌರ್ಯ ಸಾಹಸ ಮೆಚ್ಚಿ ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿ ಅವರು 1000 ಒಂಟೆಯ ಸರ್ದಾರ ಎಂದು ಬಿರುದವನ್ನು ಮತ್ತು ರಕ್ತಮಾನ್ಯ ಭೂಮಿ ಬಹುಮಾನವಾಗಿ ಕೊಡುತ್ತಿರುವುದು. ರಾಯಣ್ಣವರ ಅಜ್ಜರಾದವರು ರೋಗಪ್ಪ ಅವರು ಇಲ್ಲಿ ಕುರಿ ಮತ್ತು ಟಗರವನ್ನು ಮೇಯಿಸುತ್ತಿರುವ ಇದು ದೃಶ್ಯ. ಇದು ಬಂಡೆ. ಇದು ದೃಶ್ಯಾವಳಿ ನೋಡ್ತಾ ಇದ್ದೀರಲ್ಲ, ಇದು ರೋಗಪ್ಪ ಅಜ್ಜ ಅವರು ನಾಟಿ ವೈದ್ಯರು ಆಗಿದ್ದರು. ಅದಕ್ಕೆ ಅವರ ಜನಸೇವೆ ಮಾಡ್ತಿದ್ರು ನೋಡಿ. ಅದು ನಾಟಿ ಔಷಧ ಅಂದರೆ ನೈಸರ್ಗಿಕದಿಂದ ಸಿಗೋ ಔಷಧಿಗಳನ್ನು ರೆಡಿ ಮಾಡ್ಕೊಂಡು ಜನರ ಸೇವೆ, ಕಾಲು ನೋವು ಮತ್ತು ಕೈ ಏನಾದರೂ ಮುರಿದ್ರೆ ಅದನ್ನ ಅವರೇ ರಿಪೇರಿ ಮಾಡ್ತಿದ್ರು. ಅವರು ಆವಾಗಿನ ಥರ ಡಾಕ್ಟ್ರು. ಇದೇನು ನೋಡ್ತಿದ್ದೀರಲ್ಲ, ಇದು ರಾಯಣ್ಣವರ ತಂದೆಯಾದ ಭರಮಪ್ಪರವರು ಹುಲಿಯನ್ನು ಕೊಲ್ಲುತ್ತಿರುವುದು.
ಈ ಹುಲಿ ಇಡೀ ಕಿತ್ತೂರಿಗೆ ಸಂಸ್ಥಾನಕ್ಕೇ ತೊಂದರೆ ಮಾಡ್ತಾಯಿತ್ತು. ಆಗ ರಾಯಣ್ಣವರು ತಂದೆ ಭರಮಪ್ಪ ಅವರು ಹುಲಿಯನ್ನು ಕೊಂದು ಊರಿಗೆ ತೊಗೊಂಬರ್ತಾವ್ರು ನೋಡಿ. ಇದು ಭರಮಪ್ಪ ಅವರು ಹುಲಿ ಕೊಂದು ಊರಿಗೆ ತೊಗೊಂಬರ್ತಾರೆ. ಅವಾಗ ಮಲ್ಲ ಸರ್ಜನವರು ಬಹುಮಾನ ಮತ್ತು ಅವ್ರಿಗೆ ಸನ್ಮಾನ ಮಾಡ್ತಾರೆ. ಈ ದೃಶ್ಯ ಮಲ್ಲ ಸರ್ಜನ ರಾಜರಿಂದ ಭರಮಪ್ಪ ಅವರು ಬಹುಮಾನ ಪಡೆದರಿಂದ ಸಂಗೊಳ್ಳಿ ಜನರು ಸಂತೋಷದಿಂದ ಅವರನ್ನು ಊರಿಗೆ ಸ್ವಾಗತಿಸುತ್ತಿದ್ದುದು. ಒಂದು ಹಳ್ಳಿ ಕುಟುಂಬ ಹೆಂಗಿರುತ್ತೆ ಆ ಥರ ಎಲ್ಲ ಇಲ್ಲಿ ತೋರಿಸ್ಯಾರ ನೋಡ್ರಿ. ಇಲ್ಲಿ ಈ ದೃಶ್ಯ ನೋಡುತ್ತೀರಲ್ಲ, ಇದು ನಮ್ಮ ಕಿತ್ತೂರಿನ ಬಂಟರಾದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ಕ್ಷಣ ನೋಡಿ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಆಗಸ್ಟ್ 15, 1798ರಲ್ಲಿ ಜನಿಸಿದ್ದಾರೆ. ಇವರಿಗೆ ರಾಯಣ್ಣಂದ ಹೆಸರಿಡುವ ದೃಶ್ಯ ಇದು. ಇಲ್ಲಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣವರ ಗಡಿಮಣೆ, ಅವರು ಕುಸ್ತಿಗೆ ತಯಾರಿ ಮಾಡ್ತಿದ್ದ ಗಡಿಮಣೆ ನೋಡ್ರಿ ಇದೆಲ್ಲ. ಇದು ಗಡಿಮಣೆ ಅಂದರೆ ಕುಸ್ತಿಗೆ ತಯಾರಿ ಮಾಡುವ ಸ್ಥಳ. ಆಂಜನೇಯ ಸ್ವಾಮಿ, ಪ್ರತಿ ಗಡಿಮಣೆಯಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇರಬೇಕು. ಹಂಗೆ ಇಲ್ಲಿ ನೋಡ್ರಿ, ರಾಯಣ್ಣನವರು ಕುಸ್ತಿ ಜೊತೆಗೆ ಯುದ್ಧಕ್ಕೆ ಹೋರಾಡುವ ಕಲೆನೂ ಕಲಿತಾಯಿದ್ರು. ಅಂದರೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು. ಇದು ಆಂಜನೇಯ ಸ್ವಾಮಿ ಟೆಂಪಲ್. ಇದೇನೈತ್ರಲ್ಲ, ಇದು ರಾಯಣ್ಣವರು ಕುಸ್ತಿಯಲ್ಲಿ ಗೆದ್ದಿರ್ತಾರೆ. ಅದಕ್ಕೆ ಇಡೀ ಊರ ಸಂಭ್ರಮ ಪಡ್ತಾ ಇರುತ್ತೆ. ರಾಯಣ್ಣನವರು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡೋಕ್ಕೆ ತಮ್ಮ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕೂಡ ಕಲಿತಾ ಇದ್ದರು. ಅಷ್ಟೊಂದು ಶಕ್ತಿ ಪುರುಷರಾಗಿದ್ದರು. ಇದೇ ನೋಡ್ತಾ ಇದ್ದೀರಲ್ಲ, ಇದು ಸಂಗೊಳ್ಳಿ ರಾಯಣ್ಣವರು ಕುಸ್ತಿಯಲ್ಲಿ ಗೆದ್ದು ರಾಣಿ ಚೆನ್ನಮ್ಮವ್ರಿಗೆ ಈ ವಿಷಯ ಗೊತ್ತಾಗಿ ರಾಣಿ ಚೆನ್ನಮ್ಮವರು ಸಂಗೊಳ್ಳಿ ರಾಯಣ್ಣವ್ರಿಗೆ ಖಡ್ಗ ನೀಡುತ್ತಿರುವ ದೃಶ್ಯ. ಇದೇ ನೋಡ್ತಾ ಇದ್ದೀರಲ್ಲ, ಇದು ಕಿತ್ತೂರು ಅರಮನೆ. ಇದು ಕಿತ್ತೂರು ಅರಮನೆ ನೋಡಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಕಿತ್ತೂರಿನ ದತ್ತು ಪುತ್ರರಾದ ಶಿವಲಿಂಗ ಅವರಿಗೆ ಪಟ್ಟಾಭಿಷೇಕ ಮಾಡಿದಾಗ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಹಕ್ಕನ್ನು ತಂದಿರುತ್ತಾರೆ.
ಇದೇನು ನೋಡತ್ತಿರಲ್ಲ, ಇದು ಆ ಕಾಲದಲ್ಲಿ ರಾಣಿಯರನ್ನು ಕರೆದುಕೊಂಡು ಹೋಗುವ ಜಟಕಾ ಬಂಡಿ ಅಂತೆ. ಅರಮನೆಯಲ್ಲಿ ನಡೆದಂತಹ ಒಂದು ಮೀಟಿಂಗ್. ಅದು ಮೀಟಿಂಗಲ್ಲಿ ತ್ಯಾಕ್ರೆ ಎಚ್ಚರ ಕೊಡ್ತಾ ಇರ್ತಾನೆ, ನೀವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಯಾಕೆ ಶಿವಲಿಂಗಪ್ಪನವ್ರನ್ನ ತಗೊಂಡಿರಾ, ಹಾಗೆ ಹಿಂಗೆ ಅಂತ, ಇಲ್ಲ ಒಂದು ಕಪ್ಪು ಕಾಣಿಕೆ ಕೊಡಲೇಬೇಕು ಅಂತ. ಆಗ ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣನವರು ಗರ್ಜಿಸಿ ಅವರಿಗೆ ಭಯ ಹುಟ್ಟಿಸ್ತಾರೆ. ಆಗ ಕಿತ್ತೂರು ಸಂಸ್ಥಾನವು ಕಪ್ಪು ಕಾಣಿಕೆ ಕೊಡುವುದಿಲ್ಲ ಎಂದು ಹೇಳಿದಾಗ ತ್ಯಾಕ್ರೆ ಧಾರವಾಡಕ್ಕೆ ಹೋಗಿ ಮೊದಲನೇ ಯುದ್ಧ ಕಿತ್ತೂರಿನ ಜೊತೆಗೆ ಮಾಡಲು ಸಜ್ಜಾಗುತ್ತಾನೆ ಮತ್ತು ಮೊದಲನೇ ಯುದ್ಧ ಘೋಷಣೆ ಮಾಡುತ್ತಾರೆ. ಈ ಯುದ್ಧ ಕಿತ್ತೂರು ಮತ್ತು ಆಂಗ್ಲರ ಮೊದಲನೇ ಯುದ್ಧ. ಇದು ಅಕ್ಟೋಬರ್ 1824ರಲ್ಲಿ ನಡೆದಂತಹ ಮೊದಲನೇ ಯುದ್ಧ. ಈ ಯುದ್ಧವು ರಾಣಿ ಚೆನ್ನಮ್ಮ ಅವರು ಕಪ್ಪು ಕಾಣಿಕೆ ಕೊಡುವುದಿಲ್ಲ ಎಂದಾಗ ಆಗಿನ ಧಾರವಾಡ ಕಲೆಕ್ಟರ್ ಅವರು ಈ ಯುದ್ಧವನ್ನು ಮಾಡುತ್ತಾರೆ. ಈ ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನವು ಜಯಶಾಲಿ ಆಗುತ್ತೆ. ಧಾರವಾಡ ಕಲೆಕ್ಟರ್ ಆದ ಕ್ಯಾತ್ರೆ ಅವರ ರುಂಡವನ್ನು ಮಂಟೂರ್ ಬಾಳಪ್ಪ ಅವರು ಕತ್ತರಿಸಿರುತ್ತಾರೆ. ಹೀಗಾಗಿ ಬ್ರಿಟಿಷರು ಈ ಯುದ್ಧವನ್ನು ಸೋಲುತ್ತಾರೆ. ಹಾಗೆ ಬ್ರಿಟಿಷರ ಸೈನಿಕರನ್ನು ಸೆರೆ ಹಿಡಿದು ಕಿತ್ತೂರು ಸಂಸ್ಥಾನದಲ್ಲಿ ಇಟ್ಟುಕೊಳ್ಳಲಾಗುತ್ತದೆ. ಈ ಮೊದಲನೇ ಯುದ್ಧದ ಈ ದೃಶ್ಯ ಮೊದಲನೇ ಯುದ್ಧದಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಸಂಭ್ರಮಿಸುತ್ತಿರುವುದು ಮತ್ತು ಬ್ರಿಟಿಷರ್ ಸೈನಿಕರನ್ನು ಕಿತ್ತೂರಿನ ಕೋಟೆಗೆ ತಗೊಂಬಂದು ಜೈಲಿನಲ್ಲಿ ಹಾಕ್ತಿರುವುದು. ಈ ಯುದ್ಧ ಏನು ನೋಡತ್ತಿರಲ್ಲ, ಇದು ಕ್ಯಾತ್ರೆ ಸತ್ತೋದ ನಂತರ ಧಾರವಾಡ ಕಲೆಕ್ಟರ್ ಆಗಿ ಚಾಪ್ಲಿನ್ ಬರ್ತಾನೆ. ಚಾಪ್ಲಿನ್ ಬಂದ ಮೇಲೆ ವೆಂಕಟರಾವ್ ಮತ್ತು ಮಲ್ಲಪ್ಪ ಶೆಟ್ಟಿ ಅವರು ಸಹಾಯ ತಗೊಂಡು ಕಿತ್ತೂರಿನ ಸಂಸ್ಥೆಯ ಗೌಪ್ಯತೆ ದಾರಿಯನ್ನು ಎಲ್ಲ ಹೇಳಿಕೊಡ್ತಾರೆ ಮತ್ತು ಮೋಸದಿಂದ ಈ ಯುದ್ಧವನ್ನು ಗೆಲ್ತಾರೆ. ಮೊದಲನೇ ಯುದ್ಧದಲ್ಲಿ ಕ್ಯಾತ್ರೆ ಸತ್ತೋಗ್ತಾನೆ. ಎರಡನೇ ಕ್ಯಾತ್ರೆ ಸತ್ತೋದ್ಮೇಲೆ ಧಾರವಾಡ ಕಲೆಕ್ಟರ್ ಆಗಿ ಚಾಪ್ಲಿನ್ ಬರ್ತಾನೆ. ಚಾಪ್ಲಿನ್ ಬಂದು ಆಸೆ ತೋರಿಸ್ತಾನೆ ಯಾರಿಗೆ, ವೆಂಕಟರಾವ್ ಮತ್ತು ಮಲ್ಲಪ್ಪ ಶೆಟ್ಟಿ ಅವರಿಗೆ, ನೀವೇನಾದರೂ ಕಿತ್ತೂರು ಸಂಸ್ಥಾನವನ್ನು ನಮಗೇನಾದರೂ ವಶಪಡಿಸಿ ಕೊಟ್ಟರೆ ಕಿತ್ತೂರಿನ ದೇಶಗತಿ ನಿಮಗೆ ಕೊಡ್ತೀನು ಅಂತ ಹೇಳ್ತಾನೆ. ಆಗ ವೆಂಕಟರಾವ್ ಮತ್ತು ಮಲ್ಲಪ್ಪ ಶೆಟ್ಟಿ ಅವ್ರಿಗೆ ಗೊತ್ತಿದ್ದ ಗುಪ್ತಚಾರಿಕ ದಾರಿಗಳನ್ನು ತೋರಿಸಿ ತಾಯಿಯನ್ನು ಬಂಧಿಸ್ತಾರೆ. ಬ್ರಿಟಿಷರು ವೀರಾವೇಶದಿಂದ ಹೋರಾಡಿ ಗೆಲ್ಲಕ್ಕಾಗಲಿಲ್ಲ ಅಂದರೆ ನಮ್ಮವ್ರಿಗೆ ರೊಕ್ಕದ ಆಸೆ, ಆಸ್ತಿ ಆಸೆ ಎಲ್ಲ ತೋರಿಸಿ ನಮ್ಮವರಿಂದನೇ ನಮಗೆ ಮೋಸ ಮಾಡಿಸಿ ಅವ್ರು ಗೆದ್ದು ಇಡೀ ದೇಶನೇ ಕೊಳ್ಳೆ ಹೊಡ್ಕೊಂಡು ಹೋದರು. ಪ್ರತಿಯೊಂದು ಯುದ್ಧದಲ್ಲಿಯೂ ಮೋಸ ಮಾಡಿ ಗೆದ್ದಿದ್ದೇ ಅವ್ರದ್ದು. ನಮ್ಮವರಿಂದ ಆ ಸಂಸ್ಥಾನದ ಏನು ವೀಕ್ನೆಸ್ ಐತಿ ಅದನ್ನು ಕಂಡು ಹಿಡಿದು ಅವಾಗ ಯುದ್ಧ ಮಾಡಿ ನಮ್ಮನ್ನೆಲ್ಲ ಸೋಲಿಸಿ ಅವರು ಗೆದ್ದು ಆಳ್ವಿಕೆಯನ್ನು ಮಾಡ್ತಿದ್ರು. ಇಂಥ ಮಕ್ಕಳವರು. ರಾಣಿ ಚೆನ್ನಮ್ಮವರು ಯುದ್ಧದಲ್ಲಿ ಸೋಲುವ ಸಂದರ್ಭ ಕಾಣುವಾಗ ವಾಪಸ್ಸು ಬರ್ತಾ ಇರ್ತಾರೆ. ಆಗ ಅಂದರೆ ಸೈನಿಕರ ಬಲ ವೀಕ್ನೆಸ್ ಆಗುತ್ತೆ. ಆವಾಗ ತಾಯಿ ಚೆನ್ನಮ್ಮವರು ಸೇಫಾಗಿರ್ಬೇಕಂತ ಗೌಪಚಾರಿಕ ರಸ್ತೆಯಲ್ಲಿ ಬರುವಾಗ ವೆಂಕಟರಾವ್ ಮತ್ತು ಮಲ್ಲಪ್ಪ ಶೆಟ್ಟಿ ಅವರಿಗೆ ಗೊತ್ತಿದ್ದ ದಾರಿ ಬ್ರಿಟಿಷರನ್ನ ಕರ್ಕೊಂಬಂದು ಅವರನ್ನು ಸೆರೆ ಹಿಡಿಸ್ತಾರೆ.
ಈಗ ಇದೇನೈತಿಲ್ಲ ರಾಣಿ ಚೆನ್ನಮ್ಮವ್ರನ್ನ ಬಂಧಿಸಿವಿ ಅಂತ ಯುದ್ಧ ಮಾಡುವಾಗ ಘೋಷಣೆ ಮಾಡ್ತಾರೆ. ಆಗ ರಾಯಣ್ಣವರಿಗೆ ಆ ವಿಷಯ ಗೊತ್ತಾಗಿ ಯುದ್ಧ ಮಾಡೋದು ಸ್ಟಾಪ್ ಮಾಡಿ ಬ್ರಿಟಿಷರ್ ಸೈನಿಕರಿಗೆ ಅವರು ಕೂಡ ಸೆರೆ ಆಗ್ತಾರೆ. ಇದನ್ನು ನೋಡ್ರಿ ಸಂಗೊಳ್ಳಿ ರಾಯಣ್ಣವರಿದ್ದ ಜೈಲು. ಇದು ಧಾರವಾಡದಾಗ ರಾಯಣ್ಣವರು ಯುದ್ಧದಲ್ಲಿ ಸೆರೆ ಆಗ್ತಾರಲ್ಲ, ಅವಾಗ ಧಾರವಾಡ ಜೈಲಿಗೆ ತೊಗೊಂಬಂದು ಅವ್ರನ್ನ ಈ ಸೆರೆ ಮಾಡ್ತಾರೆ ನೋಡ್ರಿ. ಇದೇನು ನೋಡತ್ತೀರಲ್ಲ, ಇದು 5 ವರ್ಷ ಆದಮೇಲೆ ರಾಯಣ್ಣವ್ರನ್ನ ಮತ್ತು ಅವ್ರ ಸೈನಿಕರನ್ನ ಎಲ್ಲರನ್ನ ಬಿಡ್ತಾರೋ. ಇಂಗ್ಲೆಂಡ್ ರಾಣಿ ಒಂದು ಕಾಯ್ದೆ ತೊಗೊಂಬರ್ತಾರಂತ, ನಮಗೆ ಜೈಲ್ದಾಗ ಇಟ್ಕೊಳಕ್ಕೆ ಅಧಿಕಾರ ಇರೋದು ರಾಣಿ ಮತ್ತು ರಾಜರನ್ನು ಮಾತ್ರ, ಸೈನಿಕರನ್ನಲ್ಲ ಅಂತ ಹೇಳ್ತಾರಂತ. ಅವಾಗ ಎಲ್ಲರನ್ನೂ ಹೊರಗಡೆ ಬಿಡ್ತಾರೆ. ರಾಯಣ್ಣವ್ರಿಗೆ ಎಲ್ಲರನ್ನೂ ಕೂಗ್ತಾರೆ ನಿಲ್ಲಿ ನಿಲ್ಲಿ ಅಂತ. ಆದರೆ ಯಾರೂ ನಿಲ್ಲಂಗಿಲ್ಲ, ಯಾಕಂದ್ರೆ ಮುಂದೆ ಹೇಳ್ತಾನೆ ಬರೀ. ರಾಯಣ್ಣನವರು ಜೈಲಿನಿಂದ ಹೊರಗೆ ಬಂದಾಗ ಇದು ಕಿತ್ತೂರಿನ ಕೋಟೆ ವ್ಯವಸ್ಥೆ ಆಗಿತ್ತು ನೋಡಿ. ಹಾರಾಡ್ತಿ ಹಾರಾಡು, ಮೋಸ ಮಾಡಿ ಸ್ವಚ್ಛಂದಾಗ ಹಾರಾಡ್ತೀರ ನಿನ್ನ ಕಿತ್ತಾಕಿ ಕಿತ್ತೂರ್ ಕಿಲ್ಲೆ ಮೇಲೆ ನಂದಿ ಧ್ವಜ ಹಾರಿಸ್ತೀನಿ. ಇದಾ ನನ್ ಶಪಥ, ಇದಾ ನನ್ ಈ ದೃಶ್ಯ ಏನೈತಲ್ಲ, ಅವಾಗ ರಾಯಣ್ಣವರು ಜೈಲಿಂದ ಹೊರಗಡೆ ಬಂದು ಮತ್ತೆ ಬ್ರಿಟಿಷರ ವಿರುದ್ಧ ನಾವು ಹೋರಾಡಬೇಕು, ಬ್ರಿಟಿಷರ ಕೈಯಿಂದ ಕಿತ್ತೂರು ಸಂಸ್ಥಾನ ನಾವು ಅವ್ರ ಕೈಯಿಂದ ನಾವು ತಗೋಬೇಕು, ಕಿತ್ತೂರು ಸಂಸ್ಥಾನ ಸ್ವತಂತ್ರ ಮಾಡಬೇಕಂತ ರಾಯಣ್ಣವರು ಪ್ಲ್ಯಾನ್ ಮಾಡಿ ಜಂಗಮ ವೇಷದಲ್ಲಿ ರಾಣಿ ಚೆನ್ನಮ್ಮವ್ರನ್ನ ಭೇಟಿಯಾಗುವ ದೃಶ್ಯ. ಇದೇನು ದೃಶ್ಯ ಐತಲ್ಲ, ಇದು ರಾಯಣ್ಣನವರು ಜೈಲಿನಿಂದ ಹೊರಗಡೆ ಬಂದು ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರ ಮಾಡಲೇಬೇಕು, ರಾಣಿ ಚೆನ್ನಮ್ಮವರನ್ನು ಹೊರಗಡೆ ತೊಗೊಂಬರಲೇಬೇಕಂತ ತಾವು ಅವ್ರ ಸಂಘಟಕರನ್ನ ಚನ್ನಬಸು, ಎಲ್ಲ ನಾಯಕ, ವೀರಪ್ಪ ಸರ್ದಾರು, ಗಂಗಾಧರ ಇನ್ನೂ ಅವ್ರ ಜೊತೆಗೆ ಮಾತು ಚರ್ಚೆ ಮಾಡಿ ಬ್ರಿಟಿಷರಿಗೆ ಗೊತ್ತಿಲ್ಲದಂಗೆ ಶಸ್ತ್ರಾಭ್ಯಾಸ ಮತ್ತು ಯುದ್ಧಕ್ಕೆ ಎಲ್ಲ ತಯಾರಿ ಮಾಡ್ಕೋತಿರೋ ದೃಶ್ಯ. ಇದೆಲ್ಲ ಗುಹೆಗಳು. ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ಜೊತೆ ಇದ್ದರೂ ಕೂಡ ರಾಯಣ್ಣನವರು ಕಿತ್ತೂರವನ್ನು ಸ್ವತಂತ್ರ ಮಾಡೋಕ್ಕೋಸ್ಕರ ಅವರು ಪಟ್ಟಂಥ ಕಷ್ಟ ಅಷ್ಟಿಟ್ಟಲ್ಲ. ಇದು ಬ್ರಿಟಿಷರಿಗೆ ಗೊತ್ತಾಗದೇ ಇರೋ ರೀತಿ ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡ್ಕೋತಿರುವ ದೃಶ್ಯ. ಇದು ಸಿಮೆಂಟು, ಬಟ್ ಮಣ್ಣಿನ ಕಲರು ಬಣ್ಣ ಹೊಡೆದಾರ ನೋಡ್ರಿ ಇದಕ್ಕೆ. ಇದು ಗುಹೆ, ಯುದ್ಧಕ್ಕೆ ತಯಾರು ಮಾಡ್ಕೋತಿರುವ ಔಪಚಾರಿಕ ಗುಹೆ. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗರ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು